ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ವೀಕೆಂಡ್ ವಿತ್ MKG. ಸೊ ಈ ವೀಕೆಂಡ್ ನಾನು ಎಕ್ಸ್ಪ್ಲೋರ್ ಮಾಡಿಕೊಟ್ಟಿರೋ ಜಾಗ ಬಂದು ಬ್ಯಾಂಗ್ಳೂರಿಂದ ಜಸ್ಟ್ ಅರೌಂಡ್ 100 ಕಿಲೋಮೀಟರ್ಸ್ ದೂರ ಇರೋ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಲೇಪಾಕ್ಷಿ. ರಾಮಾಯಣದಿಂದ ಹಿಡಿದು ವಿಜಯನಗರ ಸಾಮ್ರಾಜ್ಯವರೆಗೂ ಈ ಜಾಗಕ್ಕೆ ಹಿಸ್ಟ್ರಿ ಇದೆ. ರಾಮಾಯಣದಲ್ಲಿ ಬರೆಯೋ ಜಟಾಯು ಪಕ್ಷಿನ ಕೊನೆಯ ಕ್ಷಣ ಇಲ್ಲೇ ನಡೆದಿದೆ ಅಂತಾರೆ. ಆ್ಯಂಡ್ 16th ಸೆಂಚುರಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ವಿರೂಪಣ್ಣ ಮತ್ತು ವೀರಣ್ಣ ಇಲ್ಲಿನ ವೀರಭದ್ರ ಸ್ವಾಮಿ ಟೆಂಪಲನ್ನು ಕಟ್ಟಿಸಿರ್ತಾರೆ. ಸೊ ಒಂದೊಂದಾಗಿ ಎಕ್ಸ್ಪ್ಲೋರ್ ಮಾಡೋಣ. ಆ್ಯಂಡ್ ಈಗ ನಾನು ಸದ್ಯಕ್ಕಿದ್ದೀನಿ ಕೋಮಲ್ ಗಾರ್ಡನ್ ಅನ್ನೋ ರೆಸ್ಟೋರೆಂಟಲ್ಲಿ. ಇದು ಹತ್ತಿರ ಬಾಗೇಪಲ್ಲಿ ಹತ್ರ ಬರ್ತದೆ. ಸೊ ಇಲ್ಲಿಂದ ಇನ್ನು ಲೇಪಾಕ್ಷಿ ಅರೌಂಡ್ 30 ಕಿಲೋಮೀಟರ್ಸ್ ಇದೆ. ಒಂದು ಅರ್ಧ ಗಂಟೆಯಲ್ಲಿ ಆರಾಮಾಗಿ ರೀಚ್ ಆಗಿಬಿಡ್ಬೋದು. ಸೊ ನೀವೇನಾದರೂ ಬ್ರೇಕ್ಫಾಸ್ಟ್ ಮಾಡಬೇಕಂದ್ರೆ ಇದು ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಸೊ ಇನ್ನು 30 ಕಿಲೋಮೀಟರ್ಸ್ ಇದೆ, ಬನ್ನಿ ಹೋಗೋಣ. ಎಸ್ ಸ್ನೇಹಿತರೆ, ವಿ ಆರ್ ಲೀವಿಂಗ್ ಫ್ರಮ್ ಕೋಮಲ್ ಗಾರ್ಡನ್ ನಾವು. ಸೊ ಈಗ ಟೈಮ್ ಆಲ್ಮೋಸ್ಟ್ 7:30 ಆಗಿದೆ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಲೇಪಾಕ್ಷಿ ರೀಚ್ ಆಗ್ತೀವಿ. ಸೊ ನಮ್ಮ ಮನೆಯಿಂದ ಆಲ್ಮೋಸ್ಟ್ 82 ಕಿಲೋಮೀಟರ್ಸ್ 85 ಕಿಲೋಮೀಟರ್ಸ್ನ ಇತ್ತು. ಬ್ಯಾಂಗ್ಳೂರಿಂದ ಆದರೆ ಒಂದು 95-100 ಅಂದ್ಕೊಳ್ಳಿ. ಸೊ ಆರಾಮಾಗಿ ಬರ್ಬೋದು, ಫುಲ್ ಹೈವೇನೇ ಇರ್ತದೆ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಈ ಜಾಗಕ್ಕೆ ರಾಮಾಯಣದಿಂದ ಹಿಡಿದು ವಿಜಯನಗರ ಸಾಮ್ರಾಜ್ಯದವರೆಗೂ ಹಿಸ್ಟ್ರಿ ಇದೆ. ಸೊ ಅದೇನು ಹಿಸ್ಟ್ರಿ ಅಂತ ಹೋಗ್ತಾ ಅಲ್ಲಿ ತಿಳ್ಕೊಳ್ಳೋಣ. ವೆದರ್ ನೋಡ್ತಾ ಆದರೆ ಅಷ್ಟೊಂದು ಬಿಸಿಲಿನಿಲ್ಲ ಇವತ್ತು. ನಾರ್ಮಲ್ ಟೆಂಪ್ರೇಚರ್ ಅರೌಂಡ್ 25 ಡಿಗ್ರಿ ಸೆಲ್ಸಿಯಸ್ ಇರ್ಬೋದು. ಸೊ ಇನ್ನು ಅಲ್ಲಿ ಹೋಗಿ ಸಿಗೋಣ. ಎಸ್ ಸ್ನೇಹಿತರೆ, ರೀಚ್ ಆಗಿದ್ದೀವಿ. ಸೊ ಇದು ಬಂದು ಜಟಾಯು ಥೀಮ್ ಪಾರ್ಕು. ಸೊ ಇಲ್ಲಿ ಏನಂದರೆ ಮೇಲ್ಗಡೆ ಒಂದು ಜಟಾಯು ಪಕ್ಷಿ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಸೊ 10 ರೂಪಾಯಿನ ಟಿಕೆಟು. 10 ರೂಪಾಯಿ ಟಿಕೆಟ್ ಕೊಟ್ಟರೆ ನೀವು ಮೇಲ್ಗಡೆ ಹೋಗಿ ಅಲ್ಲಿ ವ್ಯೂ ನೋಡ್ಬೋದು. ಇದಕ್ಕೆ ಆಮೇಲೆ ಬರೋಣ. ಸೊ ಫಸ್ಟ್ ಅಲ್ಲಿ ಟೆಂಪಲ್ ಹತ್ರ ಹೋಗೋಣ ಬನ್ನಿ. ಸ್ನೇಹಿತರೆ ನೋಡಿ, ಪಾರ್ಕಿಂಗ್ ಇಲ್ಲಿ ಫ್ರಂಟಲ್ಲಿ ಕೂಡ ಮಾಡ್ಬೋದು. ಅಲ್ಲಿ ಬ್ಯಾಕ್ ಗೇಟಲ್ಲಿ ಪಾರ್ಕಿಂಗ್ ಇದೆ. ಸೊ ಈ ಕಡೆ ಬಂದರೆ ಇಲ್ಲಿ ಟೆಂಪಲ್ ಎಂಟ್ರೆನ್ಸು. ಬನ್ನಿ ಒಳಗಡೆ ಹೋಗಿ ನೋಡೋಣ ಹೆಂಗಿದೆ. ಸ್ನೇಹಿತರೆ, ಟೆಂಪಲ್ ಒಳಗಡೆ ಬಂದಿದ್ದೀವಿ. ಸೊ ಗೈಡು 9 ಗಂಟೆಗೆ ಬರ್ತಾರಂತೆ. ಬಿಕಾಸ್ ಇಲ್ಲಿ ನಾವೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದರೆ ಕರೆಕ್ಟ್ ಇರೋಲ್ಲ, ಅದು ಕರೆಕ್ಟ್ ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ. ಸೊ ಗೈಡ್ಗೆ ವೆಯ್ಟ್ ಮಾಡೋಣ. ಆ್ಯಂಡ್ ನನ್ನ ಜೊತೆ ವೆಂಕಿ ಕೂಡ ಬಂದಿದ್ದಾನೆ. ಸೊ ಸ್ನೇಹಿತರೆ, ಗೈಡ್ ಎಕ್ಸ್ಪ್ಲೇನ್ ಮಾಡಿದ್ದನ್ನು ವೀಡಿಯೋಲ್ಲಿ ಹಾಕೋಕ್ಕಾಗಲ್ಲ. ಸೊ ನಾನೇ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಫಸ್ಟ್ಲಿ ಇದು ಬಂದು ಡ್ಯಾನ್ಸಿಂಗ್ ಹಾಲ್ ಸ್ನೇಹಿತರೆ. ಸೊ ಈ ಥರ ಇದೆ ಡ್ಯಾನ್ಸಿಂಗ್ ಹಾಲು. ಸೊ ಇಲ್ಲೆಲ್ಲ ಕೆತ್ತನೆ ಮಾಡಿದ್ದಾರೆ. ಕೆತ್ತನೆ ಮಾಡಿರೋರು ಬಂದು ಹಂಪಣ್ಣ ಮತ್ತು ಜಕ್ಕಣ್ಣ. ಸೊ ಇದು ರಂಬೆ ಅಥವಾ ಊರ್ವಶಿ ಆಗಿರ್ತಾರೆ. ಸೊ ಈ ಥರ ಎಲ್ಲ ಸುತ್ತಲೂ ಪಿಲ್ಲರ್ಗಳಲ್ಲಿ ಎಲ್ಲ ಕೆತ್ತನೆ ಮಾಡಿದ್ದಾರೆ. ಅಮೇಝಿಂಗ್ ಆಗಿದೆ. ಸೊ ಇಲ್ಲಿ ಮೇನ್ಲೇ ಪೇಂಟಿಂಗ್ ಇದೆ, ಅದು ಕ್ಲಿಯರಾಗಿ ಕಾಣ್ತದೆಲ್ಲ ಗೊತ್ತಿಲ್ಲ. ಸೊ ಪೇಂಟಿಂಗಲ್ಲಿ ಏನಂದರೆ ಶಿವ ಬಟ್ಲಲ್ಲಿ ಲಿಂಗಗಳಿದೆ, ಪಕ್ಕ ರಾವಣ ಇದ್ದಾನೆ. ಸೊ ರಾವಣನಿಗೆ ಲಿಂಗ ಕೊಡ್ತಾ ಇರೋದು ಪೇಂಟಿಂಗ್ ಮಾಡಿದ್ದಾರೆ. ಸೊ ಇದು ಬಂದು ಹ್ಯಾಂಗಿಂಗ್ ಪಿಲ್ಲರು. ಸೊ ಇದು ಆಲ್ಮೋಸ್ಟ್ 3 ಇಂಚ್ ಮೇಲ್ಗಡೆ ಇದೆ, ಗ್ರೌಂಡಿಂದ 3 ಇಂಚ್ ಮೇಲ್ಗಡೆ ಇದೆ ಅಂತೆ. ಸೊ ಬ್ರಿಟಿಷ್ ಒಬ್ಬ ಬಂದಾಗ ಅದನ್ನು ಕದಲ್ಸಿ ನೋಡ್ತಾನೆ. ಸೊ ಯಾಕಿದು 3 ಇಂಚ್ ಮೇಲ್ಗಡೆ ಇದೆ ಅಂದ್ಬಿಟ್ಟು ಕದಲ್ಸಿ ನೋಡಿದಾಗ, ಸೊ ಈ ಪಿಲ್ಲರ್ ಏನಿದೆಲ್ಲ, ಈ ಪಿಲ್ಲರ್ ಸ್ವಲ್ಪ ಮೂವ್ ಆಗುತ್ತೆ. ನೀವು ಮೇಲ್ಗಡೆ ನೋಡಿದ್ರೆ ಇದು ಕ್ರಾಸ್ ಆಗೈತೆ. ಸೊ ಅದು ಸ್ಟ್ರೈಟ್ ಆಗಿದ್ದರೆ ಇದು ಕ್ರಾಸ್ ಆಗಿದೆ. ಸೊ ಇದು ಮೂವ್ ಆಯಿತು. ಅದನ್ನು ರೈಟ್ ಸೈಡ್ ಸ್ವಲ್ಪ ಇನ್ನು ಆ ಕಡೆ ಮೂವ್ ಮಾಡಿದಾಗ ಇದೆರಡು ಜಾಯ್ನ್ ಆಗುತ್ತೆ. ಇಲ್ಲಿ ನೋಡಿದ್ರೆ ಈ ಪಿಲ್ಲರ್ ಅಲ್ಲಿದ್ದು ಇಲ್ಲಿ ಬಂದು ಮೂವ್ ಆಗಿ ಜಾಯ್ನ್ ಆಗಿದೆ. ಈ ಕಡೆನೂ ಸೇಮ್ ಅದೇ ಆಗಿದೆ. ಸೊ ಆಮೇಲೆ ಕನ್ಕ್ಲೂಡ್ ಮಾಡ್ತಾರೆ ಏನಂದರೆ, ಆ ಪಿಲ್ಲರ್ ಏನಿದೆಯಲ್ಲ ಅದೊಂದು ಪಿಲ್ಲರ್, ಇಲ್ಲಿ ಟೋಟಲ್ 70 ಪಿಲ್ಲರ್ಸ್ ಇದೆ. 70 ಪಿಲ್ಲರ್ಸು ಆ ಪಿಲ್ಲರ್ ಒಂದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ನೀವೇನಾದರೂ ಆ ಒಂದು ಪಿಲ್ಲರ್ ತೆಗೆದ್ರೆ ಈ 70 ಪಿಲ್ಲರ್ಸ್ ಕೂಡ ಬಿದ್ದೋಗುತ್ತೆ. ಸೊ ಇಲ್ಲಿ ನೋಡಿದ್ರೆ ಕೆಳಗಡೆ ನಿಮಗೆ ಅಟ್ಯಾಚ್ ಆಗಿರಲ್ಲ. ಟ್ರೈ ಮಾಡ್ತೀನಿ ಇಲ್ಲಿ ತೋರ್ಸೋಕ್ಕೆ. ನೋಡ್ತಾ ಇದ್ದೀರಲ್ಲ. ಸೊ ಆಲ್ಮೋಸ್ಟ್ 90% ಪಿಲ್ಲರ್ ಕೆಳಗಡೆ ಏನು ಸಪೋರ್ಟೇ ಇಲ್ಲ.
ಎಷ್ಟು ಗ್ಯಾಪ್ ಇದೆ ಅಂತ ನೋಡಿ. ಸೊ ಸ್ನೇಹಿತರೆ ಇಲ್ಲೊಂದು ಕೃಷ್ಣನ ಪೇಂಟಿಂಗ್ ಇದೆ. ಸೊ ಆಗಲೇ 3D ಮಾಡ್ತಾಯಿದ್ರು ಅಂತ ಅದಕ್ಕೆ ಇದೊಂದು ಎಕ್ಸಾಂಪಲು. ಸೊ ನೀವು ಈ ಕಡೆಯಿಂದ ನೋಡಿದ್ರೆ ಕೃಷ್ಣ ನಮ್ಮ ಕಡೆ ನೋಡ್ತಾ ಇದ್ದಾರೆ ಅನಿಸುತ್ತೆ. ಸೊ ನಾನು ಅದೇ ಮತ್ತೆ ವಾಪಸ್ ಈ ಕಡೆ ಸ್ಟ್ರೈಟ್ ಈ ಕಡೆ ಬಂದು ನೋಡಿದ್ರು, ಇಲ್ಲಂದ್ರೂ ಮತ್ತೆ ಈ ಕಡೆ ಕೃಷ್ಣ ನನ್ನ ಕಡೆ ನೋಡ್ತಾ ಇದ್ದೀನಿ ಅನಿಸುತ್ತೆ. ಸೊ 3D ಎಲ್ಲ ಆಗೇ ಇತ್ತು ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಸೊ ಇದು ಬಂದು ಜಕ್ಕಣ್ಣ ಮತ್ತು ಹಂಪಣ್ಣ ಇಬ್ಬರು ಸ್ಕಲ್ಪ್ಚರ್ಸ್ ಇತ್ತಲ್ಲ, ಸೊ ಅವ್ರ ಕಿಚನ್ ಬಂದಿದ್ದು. ಸೊ ಅವ್ರ ಅಮ್ಮ ಅಡುಗೆ ಮಾಡೋಕ್ಕೆ ಹೋಗ್ತಾರೆ. ಸೊ ಅವ್ರ ಅಮ್ಮ ಅಡುಗೆ ಮಾಡಿ ಬರೋಷ್ಟರಲ್ಲಿ ಈ ನಾಗಲಿಂಗನ ಕೆತ್ತಿರ್ತಾರೆ. ಜಸ್ಟ್ ಒಂದು 3 ಅವರಲ್ಲಿ ಈ ಥರ ಕೆತ್ತಿರ್ತಾರೆ. ಇದಾದ್ಮೇಲೆ ಅವ್ರ ಅಮ್ಮ ಬಂದು ನೋಡಿದಾಗ ಶಾಕ್ ಆಗ್ತಾರೆ. ಸೊ ಏನು 3 ಅವರಲ್ಲಿ ಇಷ್ಟು ಬೇಗ ಇಷ್ಟು ಚೆನ್ನಾಗಿ ಕೆತ್ಬಿಟ್ರಲ್ಲ ಅಂದ್ಬಿಟ್ಟು ದೃಷ್ಟಿ ಆಗಿ ಅವರಮ್ಮ ದೃಷ್ಟಿಯಿಂದ ಇಲ್ಲೆಲ್ಲ ಕ್ರ್ಯಾಕ್ ಬೀಳುತ್ತೆ. ಸೊ ಆ ಕ್ರ್ಯಾಕ್ನೇ ಈಗ ಮುಚ್ಚಿದ್ದಾರೆ. ನೀವು ಇಲ್ಲೇನು ಗಣೇಶ ಟೆಂಪಲ್ ನೋಡ್ತಾ ಇದ್ದೀರಾ, ಇದು ಬಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತಾರೆ. ಬಿಕಾಸ್ ಫಸ್ಟ್ ಈ ಗಣೇಶನ ಕೆತ್ತನೆ ಮಾಡಿ ಆಮೇಲೆ ಉಳಿದೆಲ್ಲ ಕೆತ್ತನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಸೊ ಇದು ಬಂದು ಇನ್ಕಂಪ್ಲೀಟ್ ಮ್ಯಾರೇಜ್ ಹಾಲ್ ಅಂತ. ಸೊ ಶಿವ ಪಾರ್ವತಿ ಕೈಲಾಸಲ್ಲಿ ಮದುವೆ ಆಗ್ತಾರಲ್ಲ, ಅಲ್ಲಿ ಯಾರು ಅಟೆಂಡ್ ಆಗಿದ್ರು, ಮದುವೆ ಹೆಂಗಾಯಿತು ಅನ್ನೋದನ್ನು ಪಿಲ್ಲರ್ಗಳಲ್ಲೇ ಕೆತ್ತನೆ ಮಾಡಿದ್ದಾರೆ. ಸೊ ನೀವು ನೋಡಿದ್ರೆ ಇಷ್ಟು ಕಂಪ್ಲೀಟ್ ಆಗಿದೆ, ಬಟ್ ಇದೆಲ್ಲ ಇನ್ಕಂಪ್ಲೀಟ್ ಇದೆ. ಯಾಕಂದರೆ ಆಗ ಯಾರು ಇರ್ತಾರಲ್ಲ ಮಿನಿಸ್ಟರ್ ವಿರೂಪಣ್ಣ, ಸೊ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಸೊ ಇವರು ದುಡ್ಡೆಲ್ಲ ದೇವಸ್ಥಾನಕ್ಕೆ ಯೂಸ್ ಮಾಡ್ತಾಯಿಲ್ಲ, ಎಲ್ಲ ಅವ್ರ ಸ್ವಂತಕ್ಕೆ ಯೂಸ್ ಮಾಡ್ಕೊತಾರೆ ಅಂದ್ಬಿಟ್ಟು ಅವ್ರ ಮೇಲೆ ಚಾಡಿ ಹೇಳ್ತಾರೆ. ಸೊ ಆಗಿನ ಕಿಂಗ್ ಏನು ಹೇಳ್ತಾರೆ ಅಂದರೆ, ಸೊ ಇವ್ನು ತಪ್ಪು ಮಾಡಿರೋದಕ್ಕೆ ಇವ್ನು ಕಣ್ಣು ಕಿತ್ತಾಗಬೇಕು ಅಂತಾರೆ. ಸೊ ಅದಕ್ಕೆ ಅವನು ಯಾರೋ ವಿರೂಪಣ್ಣ ಬಂದು, ಸೊ ನೀವೇನು ಕಿತ್ತಾಕೋದು, ನಾನೇ ನನ್ನ ಕಣ್ಣು ಕಿತ್ತಾಕಿ ದೇವ್ರಿಗೆ ಅರ್ಸ್ತೀನಿ ಅಂದ್ಬಿಟ್ಟು ಆ ಕಣ್ಣು ಕಿತ್ತು ಇಲ್ಲಿ ಹಾಕ್ತಾರೆ. ಸೊ ನೀವು ಇಲ್ಲಿ ನೋಡಿದ್ರೆ ಆ ಬ್ಲಡ್ ಮಾರ್ಕ್ ಇದೆಯಲ್ಲ, ಸೊ ಅದು ಬಂದು ವಿರೂಪಣ್ಣ ಕಣ್ಣು ಕಿತ್ತು ಎಸ್ತಿರೋದು ಈ ಗೋಡೆಗೆ. ಸೊ ಮಾರ್ಕ್ ಇನ್ನೂ ಈಗಲೂ ಹಾಗೇ ಇದೆ. ಬಟ್ ಇದು ರಕ್ತನ ಅಥವಾ ಪೇಂಟಾ ಅಂತ ಕನ್ಫ್ಯೂಷನ್ ಇರ್ತದೆ ಜನಕ್ಕೂ. ಸೊ ಆಗಿನ ಕಾಲದಲ್ಲಿ ಒಬ್ಬ ಬ್ರಿಟಿಷನ್ ಬಂದು ಅದನ್ನು ಸೈಂಟಿಫಿಕ್ ಅನಾಲಿಸಿಸ್ ಮಾಡಿ ಚೆಕ್ ಮಾಡ್ತಾನೆ, ಕೆಮಿಕಲ್ಸ್ ಎಲ್ಲ ಹಾಕಿ. ಆಮೇಲೆ ಗೊತ್ತಾಗುತ್ತೆ ಅದು ಹ್ಯೂಮನ್ ಬ್ಲಡ್ಡೇ ಅಂತ. ಸೊ ನೀವು ಪಿಲ್ಲರಲ್ಲಿ ನೋಡಿದ್ರೆ ಹಣೆಗೆ ಬಟ್ಟೆ ಯಾವ ಥರ ಇಟ್ಕೊಬೇಕು ಅಂತ ತೋರಿಸಿದ್ದಾರೆ. ಸೊ ಇದು ಬಂದು ಮಿರರು ಆ್ಯಂಡ್ ಹಿಂಗೆ ರೈಟ್ ಸೈಡ್ ಕೈಯಲ್ಲಿ ಹಣೆಗೆ ಬಟ್ಟಿಟ್ಕೊತಾ ಇರೋದು. ಸೊ ಇದು ಬಂದು ಶಿವ ಪಾರ್ವತಿ ಮದುವೆಗೆ ರೆಡಿ ಆಗಿರೋದು. ಸೊ ನೀವು ಇಲ್ಲಿ ನೋಡಿದ್ರೆ ಬಾಷಿಂಗ್ ಹಾಕಿದ್ದಾರೆ. ಸೊ ಬಾಷಿಂಗ್ ಆಗಲೇ ಇತ್ತು ಅನ್ನೋದಕ್ಕೆ ಇದೊಂದು ಪ್ರೂಫು. ಇಲ್ಲೂ ಕೂಡ ನೀವು ನೋಡ್ಬೋದು. ಈ ಥರ ತುಂಬ ಸ್ಕಲ್ಪ್ಚರ್ಸ್ ಇದ್ದಾವೆ. ಸೊ ಒಂದೊಂದೇ ಡೀಟೇಲಾಗಿ ನೋಡಿದ್ರೆ ತುಂಬ ಇನ್ಫಾರ್ಮೇಷನ್ ಇರ್ತವೆ. ಆ್ಯಂಡ್ ಇದು ಯಾರು ಮದುವೆಗೆ ಬಂದಿದ್ರು ಅಂತ. ಇಲ್ಲೆಲ್ಲ ಬ್ರಹ್ಮ ಕೂಡ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಸೊ ಇಲ್ಲಿ ಬ್ರಹ್ಮ ಇದ್ದಾರೆ. ಸೊ ನೀವು ಇಲ್ಲೇನು ನೋಡ್ತಾ ಇದ್ರಲ್ಲ, ಇವರೆಲ್ಲ ಋಷಿಮುನಿಗಳೆಲ್ಲ ಮದುವೆಗೆ ಬಂದಿದ್ದಾರೆ ಅದನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಈ ಥರ ಕೆತ್ತನೆ ಮಾಡಿದ್ದಾರೆ. ಸೊ ಈ ಶಿವಲಿಂಗ ಏನು ನೋಡ್ತಾ ಇದ್ರಲ್ಲ, ಸೊ ಇದು ಆಲ್ಮೋಸ್ಟ್ 800 ಇಯರ್ಸ್ ಓಲ್ಡ್. ಅಂದರೆ ಈ ದೇವಸ್ಥಾನದಕ್ಕಿಂತ ಹಳೆಯದು. ದೇವಸ್ಥಾನ ಕಟ್ಟೋ ಮುಂಚೆನೇ ಈ ಬೆಟ್ಟದ ಮೇಲೆ ಈ ಶಿವಲಿಂಗ ಇತ್ತಂತೆ. ಸೊ ಇದನ್ನು ಚೋಳ ರಾಜರು ಪ್ರತಿಷ್ಠಾಪಿಸಿರ್ತಾರೆ. ಸೊ ಇದು ಬಂದು ಸೀತೆಯ ಪಾದ ಅಂತ ಹೇಳ್ತಾರೆ. ಆ್ಯಂಡ್ ನೀವು ಇಲ್ಲಿ ನೀರೇನು ನೋಡ್ತಾ ಇದ್ರಲ್ಲ, ಸೊ ಈ ನೀರನ್ನ ನೀವು ಎಷ್ಟು ಎತ್ತಾಕಿದ್ರು ವಾಪಸ್ಸು ಇನ್ನು ಸ್ವಲ್ಪ ಹೊತ್ತಿಗೆ ಮತ್ತೆ ಆ ನೀರು ಅಲ್ಲೇ ತುಂಬಿಕೊಳ್ಳುತ್ತೆ. ಸೊ ಇದು ಆ್ಯಂಡ್ ಈ ನೀರು ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಗಲ್ಲಂತೆ. ಸೊ ಇದೊಂದು ಅದ್ಭುತವಾದ ಮಿಸ್ಟ್ರಿ ಅಂತ ಹೇಳ್ಬೋದು. ಸೊ ಇದೆಲ್ಲ ನೀವೇನು ನೋಡ್ತಾ ಇದ್ರೆ ಇದೆಲ್ಲ ಬಂದು ಲಾಡ್ಜ್ ಥರ. ಸೊ ಆಗ ಪ್ರಜೆಗಳು ಯಾರಾದರೂ ಬಂದರೆ ಉಳ್ಕೊಳ್ಳೋಕ್ಕೆ ಲಾಡ್ಜ್ ಥರ. ಸೊ ಇಲ್ಲಿ ಬಂದು ಸ್ಟೇ ಮಾಡ್ತಾಯಿದ್ರು. ಆ್ಯಂಡ್ ಇನ್ನೊಂದು ತೋರಿಸ್ಬೇಕಾಯ್ತು ನಿಮಗೆ, ಬನ್ನಿ. ಸೊ ನೀವು ಇಲ್ಲೇನು ನೋಡ್ತಾ ಇದ್ರಲ್ಲ, ಸೊ ಇದು ಬಂದು ಊಟ ಮಾಡೋ ಪ್ಲೇಟ್ಸು. ಇಲ್ಲಿರೋ ಸ್ಕಲ್ಪ್ಚರ್ಸು. ಸೊ ಇಲ್ಲಿ ಅನ್ನ ಹಾಕ್ಕೊಂಡು ಇಲ್ಲಿ ಸುತ್ತ ಪಲ್ಯ ಅದು ಇದೆಲ್ಲ ಹಾಕ್ಕೊಂಡು ಊಟ ಮಾಡ್ತಾಯಿದ್ದ ಜಾಗ ಇದು. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋ. ಮತ್ತೊಂದು ವೀಕೆಂಡ್ಗೆ ಮತ್ತೊಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿ ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ ಯು.